ಏನ್ ಮಾದೇವಿ, ಏನೋ ಆಳವಾಗಿ ವಿಚಾರ ಮಾಡ್ತಾ ಇರೋ ಹಾಗಿದೆ. ಏನಿಲ್ಲ ಅಂದ್ರೆ ನನ್ನ ಮಗನ ವಿಚಾರದಲ್ಲಿ ಏನ್ ತೀರ್ಮಾನ ತಗೊಂಡ್ರಿ? ಒಳ್ಳೆ ತೀರ್ಮಾನನೇ ತೆಗೆದುಕೊಂಡಿದ್ದೀನಿ. ಹಾಗಾದ್ರೆ ಅವನಿಗೊಂದು ಮದ್ವೆ ಈಗಾಗಲೇ ಒಂದು ಹೆಣ್ಣಿನ ಬಾಳು ಹಾಳು ಮಾಡಿದ್ದು ಸಾಲದು ಅಂತ ಮದುವೆ ಮಾಡಿ ಮತ್ತೊಂದು ಹೆಣ್ಣಿನ ಬಾಳು ಹಾಳು ಮಾಡೋದು. ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಿಲ್ಲ, ಬಹಳ ದಿನಗಳಿಂದ ನಿನ್ನ ಹತ್ರ ಒಂದು ಮಾತು ಕೇಳ್ಬೇಕಂತ ಕಾಯ್ತಾ ಇದ್ದೆ. ಇವಾಗ ಸರಿಯಾದ ಸಮಯ ಅಂತ ಅನ್ನಿಸ್ತಾ ಇದೆ. ಕೇಳ. ಅದೇನು ಅಂತ ಕೇಳಿ. ಅಂದ್ರೆ ನಿನ್ನ ದೃಷ್ಟಿಲಿ ನಾನು ಮತ್ತು ನಿನ್ನ ಮಗ ಎರಡು ಕಣ್ಗಳಿದ್ದಾಗೆ. ಎರಡು ಕಣ್ಣುಗಳಿದ್ದಾಗೆ. ಹಾ, ಒಮ್ಮೊಮ್ಮೆ ಸಮಯ ಸಂದರ್ಭ ಅಂತ ಬಂದ್ರೆ ಒಂದು ಕಣ್ಣು ಕಳ್ಕೊಂಡು ಒಂಟಿ ಕಣ್ಣಲ್ಲಿ ಬದುಕೋ ಪರಿಸ್ಥಿತಿ. ಆ ಸಮಯ ಸಂದರ್ಭ ಬರ್ದೇ ಇರ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ. ಅಂದ್ರೆ ನಂಬಿರೋ ಭಗವಂತ ಕೈ ಹತ್ತು ಬಿಡ್ತಾನೆ, ಏನು ಮಾಡೋದಿಕ್ಕಾಗೋದಿಲ್ಲ. ನಿಮ್ಮ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ಏನಿಲ್ಲ, ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ಸತ್ಯ ಹೇಳ್ತೀಯ? ನಾನು ಇವತ್ತೇ ನಿಮ್ಗೆ ಸುಳ್ಳು ಹೇಳಿದ್ದೀನಿ, ಅದೇನು ಅಂತ ಕೇಳಿ. ಮಾದೇವಿ, ನಿನ್ನ ದೃಷ್ಟಿಯಲ್ಲಿ ಗಂಡ ಅಂದ್ರೆ ನನಗೆ ತಾಳಿ ಕಟ್ಟಿದ ದೇವರು, ನನ್ನ ಆರಾಧ್ಯ ದೈವ. ತಾಳಿ ಕಟ್ಟಿದ ದೇವರು ನಿನ್ನ ಆರಾಧ್ಯ ದೈವ. ದೈವದ ಮಾತನ್ನ ಪಾಲಿಸಬೇಕಾದದ್ದು ಸತ್ಯದವಳ ಧರ್ಮ, ಅದವಳ ಕರ್ತವ್ಯ. ಹಾಗಾದ್ರೆ ನಾನು ಹೇಳೋ ಮಾತನ್ನ ಪಾಲಿಸ್ತೀಯ? ರೇ, ನನ್ ಮೇಲೆ ನಿಮಗೆ ಸಂದೇಹನ? ನಿಮಗೆ ಕೊಟ್ಟ ಮಾತನ್ನ ನಡೆಸಿ ಕೊಡ್ತೀನಿ ಅಂತ ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಿ. ಮಾತು ಕೊಟ್ಟಿದೀಯ ಮಾದೇವಿ, ತಪ್ಪಬಾರದು. ರೀ, ನ್ಯಾಯ ನೀತಿ ಧರ್ಮನೇ ತನ್ನ ಉಸಿರು ಅಂತ ನಂಬಿರೋ ಬೆಟ್ಟಪ್ಪನ ಮನೆತನಕರಿ ನಾನು ಸೊಸೆಯಾಗಿ ಬಂದಿರೋದು. ಈ ಬೆಟ್ಟಪ್ಪ ತೀರ್ಪು ಕೊಡಲ್ಲ, ಕೊಟ್ಟರು ಅಂದ್ರೆ ಮೊದಲಾದದ್ದು ಇತಿಹಾಸದಲ್ಲಿ ಇಲ್ಲ. ಅಂಥವರ ಧರ್ಮ ಪತ್ನಿಯಾದ ನಾನು ಕೊಟ್ಟ ಮಾತಿಗೆ ತಪ್ತೀನೇನ್ರಿ? ಖಂಡಿತವಾಗಿ ಇಲ್ಲ. ಕೊಟ್ಟ ಮಾತನ್ನ ಶಿರಸ ವಹಿಸಿ ಪಾಲಿಸ್ತೀನಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮಾದೇವಿ, ನಿನಗೆ ನನಗೆ ಮಗ ಬೇಕೋ ಮಾಂಗಲ್ಯ ಬೇಕು? ನೀವು ನನ್ನ ಮಗ, ನನ್ನೆರಡು ಕಣ್ಣುಗಳಿದ್ದ ಹಾಗೆ. ಎರಡು ಕಣ್ಣುಗಳಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ? ನಿನ್ನಿಂದ ವಿವರಣೆ ಬೇಕಿಲ್ಲ, ನಾನು ಕೇಳಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಅಷ್ಟೇ. ಆದ್ರೂ ನಿಮ್ಮ ಸತಿಯ ಸ್ಥಾನದಲ್ಲಿ ನಿಂತು ನಾನು ನಿಮಗೊಂದು ಮಾತು ಹೇಳ್ತೀನಿ. ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಗ ಹೋದ್ರು ಮಾಂಗಲ್ಯ ಬೇಕು. ಮಾಂಗಲ್ಯ ಬೇಕು. ಹಾಗಾದ್ರೆ ದಿನಾಲು ನಿನ್ನ ಮಗನಿಗೆ ಪ್ರೀತಿನ ಬೆರೆಸಿ 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 ಹಾಲು ಕುಡಿಸ್ತಿದ್ದೆ ಅಲ್ವಾ? ಹಾಗಾದ್ರೆ ಈ ದಿವಸ ಇದನ್ನ ಬೆರೆಸಿ ಹಾಲು ಕುಡಿಸು. ಏನ್ರಿ ಇದು? ಕಾರ್ಕೋಟಕ ವಿಷ. ನಾನು ನನ್ನ ಕಂದನಿಗೆ ವಿಷ ಹಾಕ್ಬೇಕಾ? 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ನನ್ನ ಮಗನಿಗೆ ನಾನೇ ನನ್ನ ಕೈಯಾರ ವಿಷ ಹಾಕಬೇಕಾ? ಇದರಲ್ಲಿ ಸಾಧ್ಯವಿಲ್ಲ. ಹೌದಲ್ವಾ? ಹೆತ್ತ ಮಗನಿಗೆ ವಿಷ ಹಾಕೋದಕ್ಕೆ ಸಾಧ್ಯ ಇಲ್ವಲ್ಲ, ಆದ್ರೆ ಕಟ್ಟಿಕೊಂಡಿರೋ ಗಂಡನಿಗಾದ್ರೂ ಹಾಕಬಹುದಲ್ಲ.
ಒಂದಂತೂ ತೀರ್ಮಾನ ಆಗ್ಲೇಬೇಕು. ಇಲ್ಲ ಕಟಕನ ಹೊಟ್ಟೆಯಾದ್ರೂ ಈ ವಿಷ ಸೇರಬೇಕು, ಇಲ್ಲ ಕಟ್ಟಿಕೊಂಡಿರೋ ಗಂಡನಿಗಾದ್ರೂ ಹಾಕಬೇಕು. ಆಯ್ಕೆ ನಿನಗೆ ಬಿಟ್ಟದ್ದು, ಒತ್ತಾಯ ಇಲ್ಲ. ಎರಡರಲ್ಲಿ ಒಂದಂತೂ ತೀರ್ಮಾನ ಆಗ್ಲೇಬೇಕು. ಈ ವಿಷಯನ ನೀನೇ ನಿನ್ನ ಕೈಯಾರೆ ಆ ಕಟಕನ ಹೊಟ್ಟೆ ಸೇರಿಸೋದಾದ್ರೆ ಇದನ್ನ ತೆಗೆದುಕೋ, ಇಲ್ಲ ಅಂದ್ರೆ ನನ್ನ ಹತ್ರನೇ ಇರಲಿ. ಮಾದೇವಿ, ಮಾತು ಕೊಟ್ಟಿದೀಯ. ನಾನು ಮರಳಿ ಮನೆಗೆ ಬರೋದ್ರೊಳಗಾಗಿ ನಿನ್ನ ಕಟುಕ ಮಗ ಬದುಕಿರಬಾರ್ದು. ಒಂದು ವೇಳೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಮಗನಿಗೆ ಹಾಕಬೇಕಾದ ವಿಷಯನ ಅವನಿಗೆ ಹಾಕದೆ ನೀನೇನಾದ್ರೂ ಸ್ವೀಕಾರ ಮಾಡಿದ್ಯಾದ್ರೆ ಈ ನಿನ್ನ ಗಂಡನ ಮೇಲೆ ಆಣೆ ಆಗಿದೆ. ಒಂದು ವೇಳೆ ನಾನು ಬರೋದ್ರೊಳಗಾಗಿ ಆ ನಿನ್ನ ಕಟುಕ ಮಗ ಬದುಕಿದ್ದೆ ಆದ್ರೆ ಈ ನಿನ್ನ ಬೆಟ್ಟ ಬದುಕಿರೋದಿಲ್ಲ. ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ, ತಾಯಿನೇ ಎಲ್ಲ ಬದಲಾಗೋದಿಲ್ಲ, ತಾಯಿನೇ ಎಲ್ಲ ಬದಲಾಗೋದಿಲ್ಲ. ಯುಗ ಉರುಳಿ ಕಳೆದೋದರು ರಣಹದ್ದುಗಳ ಕಣ್ಗಳಿಂದ ರಕ್ಷಿಸಿಕೋ ಎಂದು ಎಚ್ಚರ ವಹಿಸಿದೆ. ಹಸಿದ ಹುಲಿಯನ್ನಾಗಿಸಿ ಹಸಿ ಮಾಂಸವಲ್ಲ ಹಾಗೆ ಮಾಡಿದೆ. ಹಸಿ ಮಾಂಸ ತಿನ್ನಲು ಹೋದರೆ ಅದು ವಿಷ ಎಂಬುವುದು ನಾನರಿಯೆ. ತಿನ್ನದೆ ಹೋದರೆ ನರಕಕ್ಕೆ ದಾರಿ ಎಂದು ಕಂಡಾತೆ. ಯಾವುದನ್ನ ಒಪ್ಪಿಕೊಳ್ಳಲಿ, ಯಾವುದನ್ನ ತಿರಸ್ಕರಿಸಲಿ? ಈ ಭರತ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾನು ಪಾಪದ ಮುಕುಟವನ್ನು ಧರಿಸಿಕೊಳ್ಳದೆ? ಇಲ್ಲ ಇಲ್ಲ, ನಾನು ನನ್ನ ಪತಿಯಾಜ್ಞೆಯನ್ನು ಪಾಲಿಸಲೇಬೇಕು. ನನ್ನ ಸತಿ ಧರ್ಮವನ್ನ ಪಾಲಿಸಲೇಬೇಕು. ಪಾಲಿಸಿ ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ಗಂಗೆ ತುಂಗೆಗಿಂತ ಪಾವನಳು, ಹರಿಯೋ ನದಿಗಿಂತ ತಂಪಿವಳು. ದಯತೂಗೋ ಜನನಿ ಜೀವದ ಜೀವತಾಯಿ. ಹೇ ದೇವರೇ, ನೀನು ಗೆದ್ದಿದೆ ಸತ್ಯವಾದರೆ, ನೀನು ಭಕ್ತರನ್ನು ಕಾಪಾಡುವುದು ನಿಜವೇ ಆಗಿದ್ದರೆ ನನ್ನ ಕತ್ತರಿಗಾಗಿ
ಹಾಲಿನಲ್ಲಿ ಬೆರೆತ ವಿಷ ಅಮೃತ ಓ ಮೈ ಸನ್ ಅಮ್ಮನಾಸೆಯ ಆರತಿಯಾಗು. ಯಾಕಮ್ಮ ಕಣ್ಣೀರಾಗ್ತಾ ಇದೀಯಾ? ಏನು ಇಲ್ಲಪ್ಪ, ಎಲ್ಲ ತಾಯಿಯಂದ್ರು ಅವ್ರ ಮಕ್ಕಳಿಗೆ ಪ್ರೀತಿ ಮತ್ತೆ ವಾತ್ಸಲ್ಯ ಕೊಟ್ರೆ ಈ ನಿನ್ನ ತಾಯಿ ಹಾಲು ಕೊಡ್ತಾ ಇದ್ದೀನಪ್ಪ, ಹಾಲು ಕೊಡ್ತಾ ಇದ್ದೀನಿ ಕಂದ. ಅಮ್ಮ, ನನ್ನಂಥ ತಾಯಿಯನ್ನ ಪಡೆದದ್ದು ನಿನ್ನ ಪುಣ್ಯನು, ನಿನ್ನಂಥ ಮಗನನ್ನ ಪಡೆದದ್ದು ನನ್ನ ಪುಣ್ಯನು. ಆ ದೇವರೇ ಬಲ್ಲ ಅಪ್ಪ, ಆ ದೇವರೇ ಬಲ್ಲ. ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ. ನೋಡು, ಮೊದಲು ನೀ ಹಾಲು ಕುಡಿ, ಆಮೇಲೆ ನೀನೇನ್ ಹೇಳಿದ್ರು ನಾನು ಕೇಳ್ತೀನಿ. ಆಮೇಲೆ ಕೇಳ್ತೀಯ ತಾನೆ? ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ಗಂಗೆ ತುಂಗೆಗಿಂತ ಪಾವನಳು, ಹರಿಯೋ ನದಿಗಿಂತ ತಂಪಿವಳು. ದಯತೂಗೋ ಜನನಿ ಜೀವದ ಜೀವತಾಯಿ. ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಹುಡುಗಿನ ಪ್ರೀತಿ ಮಾಡಿದೆ. ಆದ್ರೆ ಅವಳು ನನ್ನ ಪ್ರೀತಿನ ಒಪ್ಕೊಳ್ಳಲ್ಲಮ್ಮ. ಅದಕ್ಕೆ ಅವಳ ಮೇಲಿರುವ ವ್ಯಾಮೋಹಕ್ಕೆ ನಾನು ಅವಳನ್ನ ಬಲಾತ್ಕಾರ ಮಾಡಿದೆ. ಅವಮಾನ ತಾಳಾರ್ದೆ ಮರ್ಯಾದೆಗೆ ಎದುರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅವಳು ಬೇರೆ ಯಾರು ಅಲ್ಲಮ್ಮ, ನಮ್ಮ ಮನೆಯಲ್ಲಿ ಜೀತದಾಳಾಗಿ ದುಡಿತಾ ಇದ್ದಾನಲ್ಲ ರುದ್ರ, ರುದ್ರನ ಮಗಳು ಅಂಬಿಕಾ. ಅಮ್ಮ ನೋಡು, ಈ ವಿಷಯ ನನಗೂ ನಿನಗೂ ಬಿಟ್ಟೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬೇಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರೆ ತಿಳಿದೇ ಇದು ಅಂತ ಪಡೆದಿರಿ. ಇನ್ ಮುಂದೆ ಈ ಪ್ರಪಂಚದ ಎಲ್ಲ ಹೆಣ್ಮಕ್ಳು ನನ್ನ ಅಕ್ಕ ತಂಗಿ ತಾಯಿ ಅಂತ ತಿಳಿದು ಗೌರವದಿಂದ ಬದುಕ್ತೀನಿ. ಇದೊಂದು ತಪ್ಪು ಕ್ಷಮಿಸಿ ಮಗು ಮಾಂತೇಶ 100 ವರ್ಷ ಸುಖವಾಗಿ ಬಾಳುವಂತ ನಿನ್ನ ಮಗನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ. ನಿನಗೆ ಆಶೀರ್ವಾದ ಮಾಡೋ ಅಧಿಕಾರನ ನಾನು ಕಳ್ಕೊಂಡಿದ್ದೀನಿ ಬಿಡು. ಅದೀಗ ನಿನ್ನ ತಾಯಿಯಾಗಿ ನಿಂತಿಲ್ಲವೋ, ನಿನ್ನ ಪಾಲಿನ ವೃದ್ಧ ದೇವತೆಯಾಗಿ ನಿಂತಿದ್ದೀನಿ. ವಿಚಾರ ನಿನ್ನ ತಂದೆಯವ್ರಿಗೆ ಗೊತ್ತಾಗಿದೆಯಪ್ಪ. ಅವರು ನನಗೆ ಆಜ್ಞೆ ಮಾಡಿ ಹೋಗಿದಾರು. ಏನಂತ ಆಜ್ಞೆ ಮಾಡಿದ್ರಮ್ಮ? ನೀನು ಕುಡಿಯೋ ಹಾಲಲ್ಲಿ ಹಾಲಲ್ಲಿ ವಿಷ ಬೆರೆಸಿ ಕಾದ ನೀನು ಕುಡಿದಿದ್ದು ಹಾಲಲ್ಲ ವಿಷ. ಕೊನೆಗೂ ಹೆತ್ತವಳ ಹಾಲು ವಿಷವಾಯಿತು, ವಿಷವಾಯಿತು. ಹೆತ್ತವಳ ಹಾಲು ವಿಷವಾಯಿತು.
ಮಗನಿಗೆ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ಗಂಗೆ ತುಂಗೆಗಿಂತ ಪಾವನಳು, ಹರಿಯೋ ನದಿಗಿಂತ ತಂಪಿವಳು. ದಯತೂಗೋ ಜನನಿ ಜೀವದ ಜೀವತಾಯಿ. ದೂರ ಹೋದರು ಎಲ್ಲೇ ಇದ್ದರು, ನೀನೇ ಮರೆತರು ತಾಯಿ ಮರೆಯಲ್ಲ. ತಾಯಿನೇ ಎಲ್ಲ ಬದಲಾಗೋದಿಲ್ಲ, ತಾಯಿನೇ ಎಲ್ಲ ಬದಲಾಗೋದಿಲ್ಲ. ಯುಗ ಉರುಳಿ ಕಳೆದೋದರು, ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ಗಂಗೆ ತುಂಗೆಗಿಂತ ಪಾವನಳು, ಹರಿಯೋ ನದಿಗಿಂತ ತಂಪಿವಳು. ದಯತೂಗೋ ಜನನಿ ಜೀವದ ಜೀವದ. ಸರಿಯಾದ ಶಿಕ್ಷೆ ಕೊಟ್ಟರೆಮ್ಮ, ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ನಿನ್ನ ಮಗನಾಗೆ ಹೊಡ್ತೀನಮ್ಮ. ಆದ್ರೆ ಇಂಥ ಕೆಟ್ಟ ಮಗನಾಗಿ ಹುಟ್ಟಲ್ಲಮ್ಮ, ಕೆಟ್ಟ ಸಾವು ನನ್ನನ್ನ ಕೈ ಮಾಡಿ ಬಾ ಅಂತ ಕರೀತಾ ಇದ್ದೆಮ್ಮ. ಅದಕ್ಕೆ ಒಂದೇ ಸರಿ ಪ್ರೀತಿಯಿಂದ ಪ್ರೀತಿಯಿಂದ ಅಂತೂ ಅಂತ ಅಪ್ಕೋತಿಯಮ್ಮ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ಗಂಗೆ ತುಂಗೆಗಿಂತ ಪಾವನಳು, ಹರಿಯೋ ನದಿಗಿಂತ ತಂಪಿವಳು. ದಯತೂಗೋ ಜನನಿ ಜೀವದ ಜೀವತಾಯಿ. ದೂರ ಹೋದರು ಎಲ್ಲೇ ಇದ್ದರು, ನೀನೇ ಮರೆತರು ತಾಯಿ ಮರೆಯಲ್ಲ. ತಾಯಿನೇ ಎಲ್ಲ ಬದಲಾಗೋದಿಲ್ಲ, ತಾಯಿ
ತಾಯಿನೆಯೆಲ್ಲ ಬದಲಾಗೋದಿಲ್ಲ, ಯುಗ ಉರುಳಿ ಕಳೆದೋದರು. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ಗಂಗೆ ತುಂಗೆಗಿಂತ ಪಾವನಳು, ಹರಿಯೋ ನದಿಗಿಂತ ತಂಪಿವಳು. ದಯತೂಗೋ ಜನನಿ ಜೀವದ ಜೀವತಾಯಿ. ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಆ ಮಕ್ಕಳು ಏನೇ ತಪ್ಪು ಮಾಡಿದ್ರು ತಾಯಿಯಾದವಳು ಅದನ್ನ ಹೊಟ್ಟೆಲ್ ಹಾಕೊಂಡು ಕ್ಷಮಿಸ್ತಾಳೆ. ಆದ್ರೆ ಈ ಪಾಪಿ ತಾಯಿ ನಾನೇ ನನ್ನ ಕೈಯಾರೆ ನನ್ನ ಕಣ್ಣನ್ನ ಹಾಕ್ದೆ. ನನ್ನ ಥೊಡಿ ಭೂಮಿ ಮೇಲೆ ಬದುಕಿರ್ಬೇಕಾ? ಇಲ್ಲ ಇಲ್ಲ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ನಾ ತಡೆಯಲಾರೆಯದು ಯಾಕೆ ನೋಡಲಿ, ಮತ್ತೆ ಮತ್ತೆ ನೀತ. ಸಂಸಾರ ಸಾಗರದಾಗ ಲೆಕ್ಕ ನಿರದಷ್ಟು ದುಃಖದ ಬಡ್ಡಿ. ಬಲ್ಲವರು ಒಂದು ಮಾತು ಹೇಳಿದ್ದಾರೆ, ಬ್ರಹ್ಮ ಬರಿಬೇಕಾದ ಹಣೆ ಬರಹವನ್ನ ಬಹುಶಃ ತಾಯಿ ಏನಾದ್ರೂ ಬರ್ದಿದ್ರೆ ಮಗನಿಗೆ ವಿಷ ಹಾಕುವಂತ ನನ್ನಂತ ತಾಯಿ ಈ ಪ್ರಪಂಚದಲ್ಲಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ನಾ ತಡೆಯಲಾರೆಯದು ಯಾಕೆ ನೋಡಲಿ, ಮತ್ತೆ ಮತ್ತೆ ನೀತ. ಕೂಸು ಮಲಗಿರಲಿ ಅಲ್ಲಿ. ನೋಡ್ರಿ ನೋಡಿ ನನ್ನ ಮಗ ಹೇಗೆ ಚಿರನಿದ್ರೆಗೆ ಜಾರಿದಂತೆ ನೋಡಿ ಸಂತೋಷ ಪಡಿ. ಎಂದು ಮಗನಿಗೆ ವಿಷ ಹಾಕ್ಬೇಕಾದ್ರೆ ಈ ಕರುಳು ಅದೆಷ್ಟು ಸಂಕಟ ಪಡ್ತು ಅಂತ ಗೊತ್ತೇನ್ರಿ? ಮೆಚ್ಚಿದೆ ಮಹಾದೇವಿ, ಮೆಚ್ಚಿದೆ. ನಿನ್ನಂತವಳನ್ನ ನನ್ನ ಸತಿಯಾಗಿ ಪಡೆಯೋದಕ್ಕೆ 7 ಜನ್ಮ ಪುಣ್ಯ ಮಾಡಿದ್ದೆ ಕಣೆ. ಇಲ್ಲ ರೀ, ನಿಮ್ಮಂಥ ಗಂಡನ್ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ ರೀ. ನನಗೇನಾದ್ರು ಇನ್ನೊಂದು ಜನ್ಮ ಅನ್ನೋದು ಇತ್ತು ಅಂದ್ರೆ ನೀವೇ ನನ್ನ ಪತಿಯಾಗಿ ಬರ್ಬೇಕು ಅಂದ್ರೆ ಸಪ್ತಪದಿ ತುಳಿಬೇಕಾದ್ರೆ ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭೆ, ಕ್ಷಮ್ಯಾ ಧರಿತ್ರೆ. ಧರ್ಮದಲ್ಲಾಗಲಿ ಧನದಲ್ಲಾಗಲಿ ವ್ಯಾಮೋಹದಲ್ಲಾಗಲಿ ಸದಾ ನಿಮ್ಮ ಜೊತೆಗಿರ್ತೀನಿ ಅಂತ 7 ಹೆಜ್ಜೆಗಳ ಸಪ್ತಪದಿ ತುಳಿದ ನಾನು ಇವತ್ತು ನಿಮ್ಮೊಬ್ಬನ್ನೇ ಬಿಟ್ಟು ಮರಳಿ ಬಾರ್ದು
ಮಗ ಕುಡಿದು ಉಳಿದು ಅರ್ಧ ಹಾಲನ್ನ ನಾನು ಕೊಡದು ಬಿಟ್ಟಿದ್ದೆ. ಸಂಸಾರ ಸಾಗರದಾಗ ಲೆಕ್ಕ ರೀ, ನೀವು ನನಗೊಂದು ಮಾತು ಕೊಟ್ಟಿದ್ರಿ, ನೆನಪಿದೆಯಾ? ಈ ಮನೆಗೆ ಹೊಸದಾಗಿ ಮಧುವಣ ಗಿತ್ತಿಯಾಗಿ ನಾನು ನಡ್ಕೊಳಕ್ ಬಂದಾಗ, ಮಧು ನಿನಗೇನಾದ್ರೂ ಆಸೆ ಇದ್ರೆ ಕೇಳು, ನೆರವೇರಿಸ್ತೀನಿ ಅಂತ ಹೇಳಿದ್ರಿ. ರೀ, ಸಮಯ ಬರ್ಲಿ, ಬಂದಾಗ ಕೇಳ್ತೀನಿ ಅಂತ ಹೇಳಿದ್ದೆ. ಆ ಸಮಯ ಈಗ ಬಿಟ್ರೆ ಇದು ಬರೋದೇ ಇಲ್ಲ ರೀ. ನನಗೊಂದು ಚಿಕ್ಕ ಆಸೆ ಇದೆ. ನನಗೆ ನಿಮ್ಮ ಕಾಲಿಗೆ ಬಿದ್ದ ಆಶೀರ್ವಾದ ತಗೋಬೇಕು ಅಂತ ಆಸೆ ಆಗಿದ್ದಾರೆ. ದೀರ್ಘ ಸುಮಂಗಲಿಯಾಗಿ ಹೋಗು ಅಂತ ಆಶೀರ್ವಾದ ಮಾಡ್ತೀರಾ? ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ಏನಾತ್ರಿ ಅವರಿಗೆ? ಚಿಕ್ಕದಲ್ಲರಿಗೆ ಏನಾತ್ರಿ ಅಪ್ಪ? ರುದ್ರ, ನಿನಗೆ ಅವತ್ತು ಹೇಳಿದ್ದೆ ತಾನೆ, ತಪ್ಪು ಮಾಡಿರೋನ್ಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ. ಆದ್ರೆ ಶಿಕ್ಷೆ ಕೊಡೋ ಬರದಲ್ಲಿ ನಾನೊಂದು ತಪ್ಪು ಮಾಡಿಬಿಟ್ಟೆ ರುದ್ರ. ಏನಾತ್ರಿ ಅಪ್ಪ? ಅವನಿಗೆ ಶಿಕ್ಷೆ ಕೊಡೋ ಜವಾಬ್ದಾರಿನ ಹೆತ್ತ ಕರುಳಿಗೆ ವಹಿಸಿ ತಪ್ಪು ಮಾಡಿಬಿಟ್ಟೆ ರುದ್ರ. ಅವನಿಗೆ ವಿಷ ಹಾಕಿ ಕೊಲ್ಲು ಅಂತ ಅವಳ ಕೈಯಲ್ಲಿ ಕೊಟ್ರೆ ಅದರಲ್ಲಿ ಅವಳು ಅರ್ಧ ಕುಡಿದು ಬಿಟ್ಟಿದ್ದಾಳೆ ರುದ್ರ. ದಿನಾಲು ಅಮ್ಮವ್ರಿ ಅಂತ ಕೂಗಿ ಕರಿತಿದ್ದೆಲ್ಲ, ಒಂದೇ ಒಂದ್ಸಲ ಕೂಗು ರುದ್ರ. ರುದ್ರ, ಅವನು ತಪ್ಪು ಮಾಡ್ದ, ಅವನು ಸತ್ತೋದ. ಈಗ ನಾನು ತಪ್ಪು ಮಾಡಿಬಿಟ್ಟೆ ರುದ್ರ. ಯಾಕಯ್ಯಪ್ಪ, ನಿಮಗ್ ನಾ ಅವತ್ತ ಹೇಳಿದ್ದೆಲ್ರಿ ಅಪ್ಪ, ಯಾವುದೇ ತರ ಎಂತ ಕೆಟ್ಟ ನಿರ್ಧಾರ ತಗೋಬೇಡ್ರಿ ಅಂತ. ಅಯ್ಯೋ ದೇವ್ರೇ, ಆ ರಾಕ್ಷಸಿ ನನ್ನ ಹೊಟ್ಟಾಗ ಹುಟ್ಟಿ ಬಂಗಾರದ ಜೀವನ. ರುದ್ರ, ಇಲ್ಲಿ ಯಾರ ಸಾವಿಗೂ ಯಾರನ್ನು ಹೊಣೆ ಮಾಡೋದಕ್ಕಾಗೋದಿಲ್ಲ. ಮೇಲೊಬ್ಬ ಇದ್ದಾನೆ,
ಅವನು ಆಟ ಆಡಿಸ್ತಾನೆ, ನಾವು ಆ ರೀತಿ ಆಡ್ಬೇಕಷ್ಟೇ. ಆಟ ಆಡುವಾಗ ಆಟದ ನಿಯಮ ಮೀರಬಾರ್ದು ರುದ್ರ. ಅವನು ಅವನು ಸತ್ತೋದ. ಈಗ ನಾನು ಆಟದ ನಿಯಮ ಮೀರಿ ಬಿಟ್ಟೆ ರುದ್ರ. ರುದ್ರ ನೋಡು, ಕೊನೆಯದಾಗಿ ನಿನ್ನಲ್ಲೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯ ತಾನೆ? ಕೇಳಿಯಪ್ಪ, ಕೇಳಿ. ಈ ಜೀವನ ನಿಮ್ ಸಂಬಂಧ ಇಟ್ಟೇನ್ರಿಯಪ್ಪ. ಒಂದಲ್ಲ 100 ಮಾತು ಕೇಳಿ. ಒಂದೇ ಮಾತು ರುದ್ರ, ಇನ್ ಯಾವತ್ತೂ ಏನು ಕೇಳೋದಿಲ್ಲ. ನಡೆಸ್ಕೊಡ್ತೀಯ ತಾನೆ? ಆಯ್ತ್ರಿಯಪ್ಪ, ಹೇಳ್ರಿಯಪ್ಪ, ಏನು ಹೇಳ್ರಿ? ಸುತ್ತ 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ ರುದ್ರ. ಇನ್ನು ಮುಂದೇನು ಆಗಬಾರ್ದು, ಆಗಕೂಡ್ದು. ಹುಟ್ಟು ಸೂರ್ಯ ದಿಕ್ಕ ಬದಲಾಗಬಹುದು, ತೀರ್ಗೋ ಭೂಮಿ ಚಲನೆ ನಿಂತಾಗಬಹುದು. ಆದ್ರೆ ಈ ಬೆಟ್ಟಪ್ಪನ ನ್ಯಾಯಾಲಯದಲ್ಲಿ ಅನ್ಯಾಯ ಆಗಬಾರ್ದು ರುದ್ರ. ಇದನ್ನ ನೀಗಿಸ್ಕೊಂಡು ಹೋಗ್ಬೇಕಾದವನು ನೀನು. ನೀಗಿಸ್ಕೊಂಡು ಹೋಗ್ತೀಯ ತಾನೆ? ಈ ಬೆಟ್ಟಪ್ಪ ಹೇಳ್ತಾನೆ, ರುದ್ರ ಕೇಳ್ಬೇಕು ಅಷ್ಟೇ. ಕೇಳ್ತೀಯ ತಾನೆ? ಬೆಟ್ಟಪ್ಪ ನೀಡಿದ ತೀರ್ಪು ಸರಿ ಇದೆ ತಾನೆ? ಸರಿ ಐತ್ರಿ ಬೆಟ್ಟಪ್ಪ. ನಮ್ಮ ಊರ ದೀಪ ಆರಿ ಹೋಯಿತಲ್ಲೋ, ಹಾಡು ಹಗಲಿನಲ್ಲೇ ಕತ್ತಲಾಗಿತಲ್ಲೋ.